ವೆಲ್ಕಮ್ ಬ್ಯಾಕ್. ಸವದತ್ತಿ ಯಲ್ಲಮ್ಮ ಕ್ಷೇತ್ರದಲ್ಲಿ ಬಿಜೆಪಿಗೆ ಬಿಗ್ ಶಾಕ್ ಎದುರಾಗಿದೆ. ಬಿಜೆಪಿ ಅಭ್ಯರ್ಥಿ ರತ್ನ ಮಾಮನಿಯವರ ನಾಮಪತ್ರ ತಿರಸ್ಕೃತ ಆಗುವಂತಹ ಸಾಧ್ಯತೆಗಳಿದೆ. ಸವದತ್ತಿ ಯಲ್ಲಮ್ಮ ಕ್ಷೇತ್ರದಲ್ಲಿ ಬಿಜೆಪಿಗೆ ಉಂಟಾಗಿರುವಂತಹ ಬಿಗ್ ಶಾಕ್ ಇದು. ಬಿಜೆಪಿ ಅಭ್ಯರ್ಥಿ ರತ್ನ ಮಾಮನಿಯವರ ನಾಮಪತ್ರ ತಿರಸ್ಕಾರ ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. 2018ರ ಅಫಿಡವಿಟ್ ಅನ್ನ ಸಲ್ಲಿಕೆ ಮಾಡಿದ ಕಾರಣಕ್ಕೆ ಈ ಗೊಂದಲ ಉಂಟಾಗಿರೋದು ಈ ಸದ್ಯಕ್ಕೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಾಮಪತ್ರ ಪರಿಶೀಲನಾ ಕಾರ್ಯ ಮುಕ್ತಾಯ ಆಗುತ್ತೆ. ಕೆಲವೇ ಕ್ಷಣಗಳಲ್ಲಿ ಅಧಿಕೃತವಾಗಿ ಘೋಷಣೆಯನ್ನ ಕೂಡ ಮಾಡುತ್ತೆ ಚುನಾವಣಾ ಆಯೋಗ. ಬಿಜೆಪಿ ಅಭ್ಯರ್ಥಿ ರತ್ನ ಮಾಮನಿಯವರಿಗೆ ಹೀಗಾಗಿ ಟೆನ್ಷನ್ ಮೇಲೆ ಟೆನ್ಷನ್ ಶುರುವಾಗ್ಬಿಟ್ಟಿದೆ. ಅಯ್ಯೋ ಏನಾಗತ್ತಪ್ಪ, ಕಷ್ಟಪಟ್ಟು ಟಿಕೆಟ್ ಅನ್ನ ಹೆಂಗೋ ಗಿಟ್ಟಿಸ್ಕೊಂಡಿರ್ತೀವಿ, ಈ ಮೂಮೆಂಟ್ ನಲ್ಲಿ ನಾಮಪತ್ರ ರಿಜೆಕ್ಟ್ ಆಗ್ಬಿಟ್ರೆ ಏನ್ ಮಾಡೋದು ಅನ್ನೋ ಆತಂಕ. ನೋಡಿ, ಈ ಸವದತ್ತಿ ಯಲ್ಲಮ್ಮ ಕ್ಷೇತ್ರದಲ್ಲಿ ಬಿಜೆಪಿಗೆ ಬಿಗ್ ಶಾಕ್ ಎದುರಾಗಿರೋದು ಕೇವಲ ಇದೊಂದು ಕಡೆಗಳಲ್ಲ, ಬೇರೆ ಬೇರೆ ಕಡೆಗಳಲ್ಲಿ ಸಾಕಷ್ಟು ಜನ ಅಭ್ಯರ್ಥಿಗಳಿಗೆ ಢವಢವ ಶುರುವಾಗಿರುತ್ತೆ. ಯಾಕಂದ್ರೆ ಈಗ ಬಿಜೆಪಿಯ ಅಭ್ಯರ್ಥಿ ರತ್ನ ಮಾಮನಿಯವರು 2018ರ ಅಫಿಡವಿಟ್ ಅನ್ನ ಸಲ್ಲಿಕೆ ಮಾಡಿಬಿಟ್ಟಿದ್ದಾರೆ. ಸೊ ಆ ಕಾರಣಕ್ಕೋಸ್ಕರ ಈಗ ಅವರಿಗೆ ನಡುಕ ಶುರುವಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಯೋಗ ಅಧಿಕೃತವಾಗಿ ಅಭ್ಯರ್ಥಿಯನ್ನ ಆಯ್ಕೆ ಕೂಡ ಮಾಡುತ್ತೆ, ಅಂದ್ರೆ ಅನೌನ್ಸ್ ಮಾಡುತ್ತೆ ನಾಮಿನೇಷನ್ ಕರೆಕ್ಟ್ ಆಗಿದೆಯಾ ಇಲ್ವಾ ಅಂತ. ಸೊ ಕಾದ್ ನೋಡ್ಬೇಕು ರತ್ನ ಮಾಮನಿಯವರ ಕತೆ ಏನಾಗುತ್ತೆ ಅಂತ. ಪ್ರಧಾನಿ ಮೋದಿಯವರು ಈಶ್ವರಪ್ಪನವರಿಗೆ ಇವತ್ತು ಫೋನ್ ಮಾಡಿದ್ದಾರೆ. ಶಿವಮೊಗ್ಗದ ಎಲೆಕ್ಷನ್ ಬಗ್ಗೆ ಮೋದಿಯವರು ಚರ್ಚೆಯನ್ನ ನಡೆಸಿದ್ರು. ಜೊತೆಗೆ ಈಶ್ವರಪ್ಪನವರ ಯೋಗಕ್ಷೇಮವನ್ನ ಕೂಡ ನರೇಂದ್ರ ಮೋದಿಯವರು ಈ ಸಂದರ್ಭದಲ್ಲಿ ವಿಚಾರಿಸಿದ್ದಾರೆ. ಕೆಎಸ್ ಈಶ್ವರಪ್ಪನವರಂತೂ ಇವತ್ತು ಫುಲ್ ಖುಷಿಯಾಗ್ಬಿಟ್ಟಿದ್ದಾರೆ. ನನಗೆ ನರೇಂದ್ರ ಮೋದಿಯವರು ಕಾಲ್ ಮಾಡಿಬಿಟ್ರ, ದೇಶದ ಪ್ರಧಾನಿಯವರು ಕಾಲ್ ಮಾಡಿ ಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡಿದ್ರು, ನನ್ನ ಆರೋಗ್ಯವನ್ನ ವಿಚಾರಿಸಿದ್ರು ಅಂತ ಹೇಳಿ. ಪಕ್ಷ ಸಂಘಟನೆಗೆ ಸದಾ ಸಿದ್ಧ ಅಂತ ಹೇಳಿ ಈ ಸಂದರ್ಭದಲ್ಲಿ ಈಶ್ವರಪ್ಪನವರು ಹೇಳಿದ್ದಾರೆ. ನಿಮ್ಮೊಂದಿಗೆ ನಾವಿರ್ತೇವೆ ಅಂತ ಹೇಳಿ ಈಶ್ವರಪ್ಪನವರು ಮೋದಿಯವರಿಗೆ ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ಚನ್ನಬಸಪ್ಪವನ್ನ ಗೆಲ್ಲಿಸ್ತೀನಿ ಅಂತ ಹೇಳಿ ಒಂದು ವಿಶ್ವಾಸದ ಮಾತುಗಳನ್ನ ಕೂಡ ಅವರು ಹೇಳಿದ್ದಾರೆ. बहुत अच्छा हो गया सर, डेफिनेटली हम जीतेंगे सर, नो प्रॉब्लम सर, डेफिनेटली हम जीतेंगे सर, आपका आशीर्वाद चाहिए सर, सर श्योर श्योर श्योर, धन्यवाद धन्यवाद सर। मेरा जैसे सामान्य कार्यकर्ता को आप ऐसा बातचीत करना हम सबको बहुत खुशी है। ಮೋದಿ ಫೋನ್ ಮಾಡಿ ಮಾತನಾಡಿದ್ದಕ್ಕೆ ಈಶ್ವರಪ್ಪ ಅಂತೂ ಫುಲ್ ಖುಷಿಯಾಗ್ಬಿಟ್ರು. ಇವತ್ತು ಬೆಳಗ್ಗೆ ಪ್ರಧಾನಿ ಮೋದಿ ಅವರು ಕರೆ ಮಾಡಿದ್ರು. ಮೋದಿಯವರೇ ಕರೆ ಮಾಡಿದಾಗ ನನಗೆ ಆಶ್ಚರ್ಯ ಆಗಿಬಿಡ್ತು ಅಂತ ಹೇಳಿ ತಮ್ಮ ಖುಷಿಯನ್ನ ಹಂಚಿಕೊಂಡಿದ್ದಾರೆ ಈಶ್ವರಪ್ಪನವರು. ಹಿರಿಯರ ಸೂಚನೆ ಪ್ರಕಾರ ನಿವೃತ್ತಿ ಪತ್ರವನ್ನ ಬರೆದಿದ್ದೆ. ಈ ಹಿನ್ನೆಲೆ ಅಭಿಮಾನಿಗಳು ಆಕ್ರೋಶ ವ್ಯಕ್ತಪಡಿಸಿದ್ರು. ಶೆಟ್ಟರ್ ಪಕ್ಷ ಬಿಡುವಾಗ ಅವರಿಗೂ ಕೂಡ ನಾನು ಪತ್ರ ಬರೆದಿದ್ದೆ ಅಂತ ಹೇಳಿ ಈಶ್ವರಪ್ಪನವರು ಈ ಸಂದರ್ಭದಲ್ಲಿ ನೆನಪಿಸಿಕೊಂಡಿದ್ದಾರೆ. ನನ್ನ ನಿರ್ಧಾರ ನನಗೆ ಏನು ಸ್ಪೆಷಲ್ ಅನ್ಸಿಲ್ಲ, ನನಗೆ ಸಾಮಾನ್ಯ ಕಾರ್ಯಕರ್ತನನ್ನು ಕೂಡ ಪಕ್ಷ ಮರೆತಿಲ್ಲ ಅಂತ ನನಗೆ ಖುಷಿ ಆಯ್ತು. ಟಿಕೆಟ್ ಸಿಗೋದಿಲ್ಲ ಅಂತ ಬೇಸರ ಮಾಡ್ಕೊಳ್ಳೋದು ಸರಿಯಲ್ಲ ಅಂತ ಹೇಳಿದ್ರು ಈಶ್ವರಪ್ಪನವರು. ಯಾವ ರೀತಿ ಮರೆಯಲ್ಲ ಅನ್ನೋದನ್ನ ನರೇಂದ್ರ ಮೋದಿಯವರು ಈ ಒಂದು ಪ್ರಕರಣದಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಈ ಮಾದರಿಯನ್ನ ನಾವೆಲ್ಲರೂ ಕೂಡ ಆಚರಣೆ ಮಾಡಬೇಕು ಅನ್ನಂತ ಒಂದು ಸ್ಫೂರ್ತಿ ನನಗೂ ಕೂಡ ಬಂದಿದೆ. ಯಾಕೆಂದರೆ ಬರಂಥ ಚುನಾವಣೆಗಳಲ್ಲಿ ಯಾವುದೋ ಕಾರ್ಯಕರ್ತ ಚುನಾವಣೆ ಟಿಕೆಟ್ ಸಿಗ್ಲಿಕ್ಕಿಲ್ಲ, ಅದವ್ರು ಬೇಸರ ಆಗಬಾರ್ದು. ಅಂಥ ಸಂದರ್ಭದಲ್ಲಿ ಯಾವ ರೀತಿ ನರೇಂದ್ರ ಮೋದಿಯವರು ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ, ಆ ದಿಕ್ಕಿನಲ್ಲೂ ಕೂಡ ನಾವು ಹೋಗೋದಕ್ಕೆ ಇವತ್ತಿನ ಒಂದು ಘಟನೆ ನನಗೆ ತುಂಬ ಸ್ಫೂರ್ತಿ ಕೊಟ್ಟಿದೆ ಅನ್ನೋ ಮಾತು ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೇನೆ. ಮಾನ್ಯ ನರೇಂದ್ರ ಮೋದಿಯವರಿಗೆ, ಈ ದೇಶದ ಪ್ರಧಾನಮಂತ್ರಿಯವರಿಗೆ ನಾನು ಅಭಿನಂದನೆಗಳು ಕೂಡ